ಹಸುಗಳಲ್ಲಿ ಸಾಮಾನ್ಯವಾಗಿ ಕಾಣುವ ರೋಗಗಳು ಯಾವ್ಯಾವು? ಕಾಲುಬಾಯಿ ರೋಗ ಅಂದರೆ FMD ಅಂದರೆ ಲಂಪಿ ಸ್ಕಿನ್ ಡಿಸೀಸ್ LSD. ಇದು ಹಸುಗಳಿಗೆ ಏಕೆ ಅಪಾಯಕರ? ಹಸುಗಳಿಗೆ ಲಸಿಕೆ ಹಾಕುವ ಮಹತ್ವ ಏನು? ಹಸುಗಳಿಗೆ ಲಸಿಕೆಯ ವೇಳಾಪಟ್ಟಿ ಹೇಗಿರಬೇಕು? ಪ್ಯಾರಾಸೈಟ್ ನಿಯಂತ್ರಣ ವಿಧಾನಗಳು ಯಾವ್ಯಾವು? ರೋಗ ಲಕ್ಷಣಗಳನ್ನು ಪ್ರಾರಂಭದಲ್ಲಿ ಗುರುತಿಸೋದು ಎಷ್ಟೊಂದು ಪ್ರಾಮುಖ್ಯತೆ ವಹಿಸ್ತದೆ? ಹಸು ಶೆಡ್ ಸ್ವಚ್ಛತೆ ಪ್ರಾಣಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ? ಬಯೋಸೆಕ್ಯೂರಿಟಿ ಅಂದ್ರೇನ, ಇದರ ಅಗತ್ಯತೆಗಳೇನು? ಅಸ್ವಸ್ಥ ಹಸುಗಳನ್ನು ಪ್ರತ್ಯೇಕಿಸುವ ಅಗತ್ಯತೆ ಏನು? ಹಸುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ತಂತ್ರಗಳು ಯಾವ್ಯಾವು? ಪಶು ಸಾಕಾಣಿಕೆಯಲ್ಲಿ ಪಶು ವೈದ್ಯರ ಪಾತ್ರ ಏನು? ಔಷಧ ಬಳಕೆಯಲ್ಲಿ ಎಚ್ಚರಿಕೆ ಏಕೆ ಮುಖ್ಯ? ಆರೋಗ್ಯ ನಿರ್ವಹಣೆಯಿಂದ ಹಾಲು ಉತ್ಪಾದನೆ ಮೇಲೆ ಆಗುವ ಪರಿಣಾಮಗಳೇನು? ಹಸುಗಳಿಗೆ ವಿಮೆ ಸೌಲಭ್ಯ ಯಾಕೆ ಮುಖ್ಯ? ಹಸುಗಳಲ್ಲಿ ಸಾಮಾನ್ಯವಾಗಿ ಕಾಣುವ ರೋಗಗಳು ಯಾವ್ಯಾವು? ಸಾಮಾನ್ಯವಾಗಿ ಹಸುಗಳೊಳಗೆ ಈ ವೈರಲ್ ರೋಗಗಳು, ಬ್ಯಾಕ್ಟೀರಿಯಲ್ ರೋಗಗಳು, ಪ್ಯಾರಾಸೈಟಿಕ್ ರೋಗಗಳು, ಆ ಥರ ಬೇರೆ ಬೇರೆ ಕ್ರಿಮಿಗಳಿಂದ ಬರುವಂಥ ಕೆಲವು ರೋಗಗಳು. ಅದರೊಳಗೆ ಮುಖ್ಯವಾಗಿ ಕಾಲು ಬಾಯಿ ಜ್ವರ ಅಂತ ಬರ್ತದೆ. ಕಾಲು ಮತ್ತು ಬಾಯಿ ಎರಡು ಆಗಿದೆ ವೈರಸ್. ಇಟ್ಸ್ ಅ ವೈರಲ್ ಡಿಸೀಸ್. ಈ ಕಾಲು ಬಾಯಿ ಜ್ವರ ಇದರೊಳಗೆ ಒಂದೇ ಒಂದು ಕ್ರಿಮಿ ಇರೋದಿಲ್ಲ. ಅದರೊಳಗೆ SAT1, SAT2, SAT3, A1, A2, A3, S1, S2, S3 ಈ ಥರ ಬೇರೆ ಬೇರೆ ವೈರಲ್ ಸ್ಟ್ರೇನ್ಸ್ ಇರ್ತವೆ. ಆ ಸ್ಟ್ರೇನ್ಸ್ಗಳಿಂದ ಈ ಕಾಲು ಬಾಯಿ ಜ್ವರ ಅಟ್ಕೊಳ್ತಾ ಇರ್ತದೆ. ಪ್ರದೇಶವಾರು ಬೇರೆ 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 ಏರಿಯಾದೊಳಗೆ ಆಯಾ ವೈರಸ್ಗಳು ಸ್ಪ್ರೆಡ್ ಆಗಿರ್ತವೆ. ಸೊ ಇದು ಕಾಲು ಬಾಯಿ ಬೇನೆ ಜ್ವರ ಒಂದು. ಎರಡನೇದು ಏನಪ್ಪ ಅಂದರೆ ಚಪ್ಪೆ ಬೇನೆ ಮತ್ತು ಗಂಟಲು ಬೇನೆ. ಆಮೇಲೆ ಉಳಿದಿದ್ದು ಇದು ಥೈಲೇರಿಯಾಸಿಸ್ಸು, ಉಣ್ಣೆಗಳಿಂದ ಬರುವಂಥದ್ದು. ಬೇಬಿಸಿಯಾಸಿಸ್ಸು, ಉಣ್ಣೆಗಳಿಂದ ಬರುವಂಥದ್ದು. ಆಮೇಲೆ ಕ್ಷಯರೋಗ, ಆಮೇಲೆ ಕಂದು ರೋಗ, ಈ ಥರ ನಾನಾ ನಮೂನೆ ರೋಗಗಳು ಇರ್ತವೆ. ಕಾಲುಬಾಯಿ ರೋಗ ಅಂದರೆ FMD ಅಂದ್ರೇನು? FMD ಅಂದರೆ ಕಾಲು ಮತ್ತು ಬಾಯಿಯನ್ನು ಅಟ್ಯಾಕ್ ಮಾಡೋದು. ಫುಟ್ ಆ್ಯಂಡ್ ಮೌತ್, ಬಾಯಿಂದ ಜೊಲ್ಲೊಳಗಿಂದ ಕ್ರಿಮಿಗಳು ರೋಗವನ್ನು ಪ್ರಸಾರ ಮಾಡ್ತಾ ಇರ್ತವೆ. ಅದಕ್ಕೆ ಕಾಲು ಬಾಯಿ ಜ್ವರ ಅಂತಾರೆ. ಲಂಪಿ ಸ್ಕಿನ್ ಡಿಸೀಸ್ LSD ಇದು ಹಸುಗಳಿಗೆ ಏಕೆ ಅಪಾಯಕರ? LSD ಅದೇ ಲಂಪಿ ಸ್ಕಿನ್ ಡಿಸೀಸ್ ಇದೆ. ಇದು ಸಹಿತ ಒಂದು ವೈರಸ್ನಿಂದ ಹರಡುವಂಥ ಒಂದು ರೋಗ. ಇದು ಈ ಕೀಟಗಳು ಇದರುಗಳಿಂದ ಈ ರೋಗ ಪ್ರಸಾರವಾಗ್ತಾ ಬರ್ತದೆ. ಸೊ ಇದು ಯಾಕೆ ಡೇಂಜರಸಪ್ಪ ಅಂದರೆ ಮೈತುಂಬ ಲಂಪ್ಸ್ ಅಂದರೆ ಇದು ಸ್ಕಿನ್ಗಳೆಲ್ಲ ಗಟ್ಟಿ 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 ಆಗ್ತಾ ಬಂದುಬಿಡ್ತದೆ. ಸೊ ಹೀಗಾಗಿ ಜ್ವರ ಬರ್ತದೆ. ಜ್ವರ ಬಂದು ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಹೀಗಾಗಿ ಬಹಳ ಒಂದು ನಮೂನೆ ಏನಪ್ಪ ಅಂದ್ರೆ ಅಪಾಯಕಾರಿ ರೋಗ ಇದು. ಹಸುಗಳಿಗೆ ಲಸಿಕೆ ಹಾಕುವ ಮಹತ್ವ ಏನು? ನೋಡ್ರಿ, ಲಸಿಕೆ ಅಂದರೆ ಒಂದು ರಾಮಬಾಣ ಇದ್ದಂಗೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಲ್ಲ ನಾವು. ಮುಂಜಾಗ್ರತೆಯಿಂದ ನಾವು ಲಸಿಕೆಗಳನ್ನು ನಮ್ಮ ಜಾನುವಾರುಗಳಿಗೆ ಕೊಡಿಸಿ ಅವುಗಳ ರಕ್ಷಣೆ ಮಾಡಬೇಕು. ಗೊತ್ತಾತಲ್ಲ, ಸರ್ಕಾರದವರು ಲಸಿಕೆಗಳನ್ನು ಉಚಿತವಾಗಿ ಕೊಡ್ತಾರೆ. ಕಾಲುಬಾಯಿ ಬೇನೆ ಆಗಲಿ, ಚಪ್ಪೆ ಜ್ವರ ಆಗಲಿ, ಗಂಟಲು ಬೇನೆ, ಏನೆಷ್ಟು ರೋಗಗಳ ಹೆಸರು ಹೇಳಿದೆ, ಇವಕ್ಕೆಲ್ಲವಕ್ಕೂ ಒಂದೊಂದು ಲಸಿಕೆ ಇದೆ. ವಿಜ್ಞಾನಗಳನ್ನು ಸಿದ್ಧಪಡಿಸಿಟ್ಬಿಟ್ರೆ ನಮ್ಮ ಹೈನುಗಾರರಾಗಲಿ ರೈತರಾಗಲಿ ಮಾಡೋ ಕೆಲಸ ಏನಪ್ಪ ಅಂದರೆ ಯಾವ್ಯಾವ ಸೀಸನ್ಗಳಿಗೆ ಯಾವ್ಯಾವ ರೋಗ ಬರ್ತದೆ, ನಾವು ಅವನ್ನ ಲಸಿಕೆ ಮುಖಾಂತರ ಹೇಗೆ ನಾವು ರಕ್ಷಣೆ ಮಾಡ್ಕೋಬೇಕು ಅದೊಂದು ತಿಳ್ಕೊಂಡಿದ್ದಾರಪ್ಪ ಅಂದರೆ ಅವನ ಹತ್ರ ಯಾವ ರೋಗನೂ ಬರಲಿಕ್ಕೆ ಸಾಧ್ಯನೇ. ಹಸುಗಳಿಗೆ ಲಸಿಕೆಯ ವೇಳಾಪಟ್ಟಿ ಹೇಗಿರಬೇಕು? ನೋಡ್ರಿ, ಈಗ ನಾನು ಒಂದೊಂದೇ ರೋಗದ ಬಗ್ಗೆ ಹೇಳ್ಬೇಕಂದ್ರೆ ವೇಳಾಪಟ್ಟಿ ಅಂದರೆ ಒಂದೊಂದು ರೋಗಕ್ಕೆ ಬೇರೆ ಬೇರೆ ಬರ್ತದೆ. ಈಗ ಕಾಲು ಬೇನೆ ಬಾಯಿ ಬೇನೆ ಹೇಗಿರ್ತದಪ್ಪ ಅಂದರೆ ಇಷ್ಟು ಸ್ಟ್ರೇನ್ಸ್ ಆಫ್ ವೈರಸ್ಗಳು ಇದ್ದಾಗ ಅದರ ದೇಹದೊಳಗಿನ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋ ಚಾನ್ಸಸ್ ಇರೋದರಿಂದ ನಾವು ವರ್ಷಕ್ಕೆ 2 ಬಾರಿ ಲಸಿಕೆಯನ್ನು ಕೊಡ್ತೀವಿ ಕಾಲು ಬಾಯಿ ಜ್ವರಕ್ಕೆ. ವರ್ಷಕ್ಕೆ 2 ಸಲ 6 ತಿಂಗಳು ಒಮ್ಮೆ ಲಸಿಕೆಯನ್ನು ಕೊಡ್ತೀವಿ. ಇನ್ನು ಉಳಿದ ಚಪ್ಪೆ ಬೇನೆ, ಗಂಟಲು ಬೇನೆ, ಇನ್ನು ಉಳಿದ ಏನು ಬ್ಯಾಕ್ಟೀರಿಯಲ್ ಆ್ಯಂಡ್ ವೈರಲ್ ಡಿಸೀಸ್ ಇದ್ದಾವೆ ಅವಕ್ಕೆ ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಜೂನ್ ಜುಲೈಗೆ ಸ್ಟಾರ್ಟ್ ಆಗ್ತದೆ, ಏಪ್ರಿಲ್ ಮೇದೊಳಗೆ ನಾವು ಲಸಿಕೆ ಕೊಟ್ಟವನ್ನ ಗಟ್ಟಿಮುಟ್ಟಾಗಿ ಇಮ್ಯುನಿಟಿ ಬರೋಂಗೆ ಮಾಡಿಬಿಡ್ಬೇಕು. ಇಮ್ಯುನಿಟಿ ಬ್ರೇಕ್ ಡೌನ್ ಆಗಬಾರ್ದು. ಯಾಕೆ, ಯಾವ ಭಾಗದೊಳಗೆ ಪೂರ್ತಿ ಆ ರೋಗ ವೈರಸ್ ಹಬ್ಬಿಟ್ಟಿತ್ತಪ್ಪ ಅಂದರೆ ಆ ಪ್ರಾಣಿಯೊಳಗೆ ಇಮ್ಯುನಿಟಿ ಇಲ್ಲಪ್ಪ ಅಂದರೆ ಆ ಪ್ರಾಣಿಯನ್ನು ಅಟ್ಯಾಕ್ ಮಾಡಿಬಿಡ್ತದೆ ವೈರಸ್. ಸೊ ಹೀಗಾಗಿ ಇಮ್ಯುನಿಟಿ ಫ್ಯಾಕ್ಟರ್ನ ಮುಖಾಂತರ ಮುಂಗಾರು ಮಳೆ ಪ್ರಾರಂಭ ಆಗೋದ್ರೊಳಗೆ ಚಪ್ಪೆ ಬೇನೆ, ಗಂಟಲು ಬೇನೆ ಈ ಲಸಿಕೆಯನ್ನು ಕೊಡಿಸ್ಬೋದು. ಆಮೇಲೆ ವರ್ಷಕ್ಕೊಂದು ಸಲ ನಾವು ಬೇರೆ ಬೇರೆ ರಕ್ತ ಪರೀಕ್ಷೆ ಇವನ್ನೆಲ್ಲ ಮಾಡಿದ್ರಪ್ಪ ಅಂತಂದರೆ ಅವಕ್ಕೆ ಲಸಿಕೆನ ಸಹಿತ ಲಭ್ಯ ಇವೆ. ಹೈನುಗಾರರು ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಒಂದು ವೇಳಾಪಟ್ಟಿಯನ್ನು ತಮ್ಮಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು. ಯಾವಾಗ ಪಶುವೈದ್ಯರಾಗಲಿ ಸೂಚನೆ ಕೊಡ್ತಾರೆ, ಕಾಲು ಬೇನೆ ಯಾವಾಗ ಮಾಡಿಸ್ಬೇಕು, ಗಂಟಲು ಬೇನೆ ಯಾವಾಗ ಮಾಡಿಸ್ಬೇಕು, ಆ ವೇಳಾಪಟ್ಟಿ ಇರದೇ ಹೋದರೆ ಏನಾಗುತ್ತಪ್ಪ ಅಂದರೆ ಈ ರೋಗಗಳು ಉಲ್ಬಣಗೊಳ್ಳುವಂಥ ಸ್ಥಿತಿ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಜಾಗರೂಕರಾಗಿರ್ಬೇಕಾಗ್ತದೆ. ಪ್ಯಾರಾಸೈಟ್ ನಿಯಂತ್ರಣ ವಿಧಾನಗಳು ಯಾವ್ಯಾವು? ಪರಾವಲಂಬಿ ಜೀವಿಗಳು ಅಂತಾರೆ ಅದಕ್ಕೆ. ಪ್ಯಾರಾಸೈಟ್ ಅಂದರೆ ಪ್ರಾಣಿಗಳ ಮೇಲೆ ಅವಲಂಬನ.
ಅವುಗಳ ಮೇಲೆ ವಾಸ ಆಗಿ ಅವುಗಳದೇ ರಕ್ತ ಹಿಂಡಿ ಅವುಗಳೇ ರಕ್ತದ ಮುಖಾಂತರ ವಿಷವನ್ನು ರೋಗವನ್ನು ಹರಡಿಸುವಂತಹ ಒಂದು ಇದಕ್ಕೆ ಪರಾವಲಂಬಿ ಜೀವಿಗಳಂತಾರೆ. ಎಸ್ಪೆಷಲಿ ನಮ್ಮ ಉಣ್ಣೆಗಳು, ಹೇನು, ಸೀರು ಇವೆಲ್ಲ ಏನಪ್ಪ ಅಂತಂದರೆ ರೋಗ ಪ್ರಸಾರ ಮಾಡ್ತವೆ. ಉಣ್ಣೆ ಜ್ವರ ಬರಲಿಕ್ಕೆ ಒಂದು ಬೇರೆ ಕಾರಣನೇ ಇರ್ತದೆ. ದೇಹದ ಮೇಲೆ ಉಣ್ಣೆಗಳು ಕುತ್ಕೊಂಡು ಪೂರ್ತಿ ರಕ್ತವನ್ನು ಹೀರ್ತವೆ. ಹೀಗಾಗಿ ಥೈಲೇರಿಯಾಸಿಸ್ಸು, ಬೆಬಿಸಿಯಾಸಿಸ್ಸು, ಅನಾಪ್ಲಾಸ್ಮೋಸಿಸ್ಸು ಈ ಥರ ರೋಗಗಳು ಹರಡ್ತವೆ. ಮತ್ತು ರೈತನ ಮನೆಯೊಳಗೆ ಏನು ಕಟ್ಟಿಗೆ ಬುಡಕಡೆ ಎಲ್ಲ ಉಣ್ಣೆಗಳಾಗಿರ್ತವೆ. ಅವು ವಾಸ ಮಾಡೋ ಸ್ಥಳ ಅದು. ಅಲ್ಲಿ ವಾಸ ಆಗ್ತವೆ, ರಾತ್ರಿ ಮತ್ತು ಮೈ ಮೇಲೆ ಕೊಡ್ತವೆ, ಮತ್ತು ಅಲ್ಲಿ ಬಂದು ಕೊಡ್ತವೆ. ಹೀಗಾಗಿ ಅವು ಎಷ್ಟು ಪರಾವಲಂಬಿಗಳನ್ನ ಓಡಿಸ್ಬೇಕಂದ್ರೂ ಸಾಧ್ಯ ಆಗಲ್ಲ. ಅದಕ್ಕೆ ಕೆಲವು ಏನು ಸ್ವಲ್ಪ ಕೆಮಿಕಲ್ಸನ್ನು ನಾವು ಸ್ಪ್ರೇ ಮಾಡಿ ಮೈಗಳಿಗೂ ಸಹಿತ ವಿಷಕಾರಿ ಆಗದಂಥ ಕೆಲವು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿ ನಾವು ದನಗಳನ್ನು ರಕ್ಷಣೆ ಮಾಡಬೇಕು. ಎಸ್ಪೆಷಲಿ ಅವು ಎಲ್ಲಿ ಹುತ್ತು ಮಾಡಿರ್ತವೆ ಅದು ಬರ್ನ್ ಮಾಡಬೇಕು. ಆ ಬರ್ನ್ ಆದಾಗ ಮಾತ್ರ ದೇಹದ ಮೇಲಿನ ಉಣ್ಣೆಗಳಾಗಲಿ ಇವೆಲ್ಲ ನಾಶ ಆಗ್ತವೆ. ರೋಗ ಲಕ್ಷಣಗಳನ್ನು ಪ್ರಾರಂಭದಲ್ಲಿ ಗುರುತಿಸೋದು ಎಷ್ಟೊಂದು ಪ್ರಾಮುಖ್ಯತೆ ವಹಿಸ್ತದೆ? ಬಹಳ ಪ್ರಾಮುಖ್ಯತೆ ವಹಿಸ್ತದೆ. ಯಾಕಂದರೆ ಹೆಲ್ದಿ ಎನಿಮಲ್ ಲುಕ್ಕೇ ಬೇರೆ, ಒಂದು ರೋಗಗ್ರಸ್ತ ಪ್ರಾಣಿಯ ಒಂದು ಚೇರೆ ಪಟ್ಟಿನೇ ಬೇರೆ. ಕಣ್ಣುಗಳು ಮಂದಾಗಿರ್ತವೆ, ಕಿವಿಗಳು ಕೆಳ ಜೋತ್ ಬಿದ್ದಿರ್ತವೆ, ಬಾಯಿಂದ ಜೊಲ್ಲು ಬರ್ತಾ ಇರ್ತದೆ, ದೇಹದೊಳಗೆ 104, 105 ಟೆಂಪ್ರೇಚರ್ ಇರ್ತದೆ. ಇವೆಲ್ಲ ತೋರಿಸಿರ್ಬೇಕಾದ್ರೆ ಅದು ಆ್ಯಕ್ಟಿವ್ ಆಗಿ ಓಡಾಡೋದು ಸಾಧ್ಯ ಇಲ್ಲ. ಕೆಳಗಡೆ ಕೂತ್ಕೊಂಡಿರ್ತದೆ, ಸುಂದಾಗಿ ನಿಂತ್ಕೊಂಡ್ಬಿಟ್ಟಿರ್ತದೆ. ಈ ಲಕ್ಷಣಗಳಿಂದ ನಾವು ತಿಳ್ಕೊಬೋದು ಯಾಕೋ ಇದಕ್ಕೆ ಮೈಯಲ್ಲಿ ಹುಷಾರಿಲ್ಲ ಅಂತ ಆಗಿಂದಾಗೆ ಪಶುವೈದ್ಯರ ಸಲಹೆ ಪಡೆದು ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು. ಯಾಕಂದರೆ ಹಾಗೇ ಬಿಟ್ಬಿಟ್ರಿಪ್ಪ ಅಂತಂದರೆ ಏನಾಗ್ತದೆ, ಅದರದ್ದೆಲ್ಲ ಉತ್ಪಾದನೂ ಹೋಗ್ತದೆ, ಮೈಯಾಗಿನ ರೆಸಿಸ್ಟೆನ್ಸು ಹೋಗ್ತದೆ, ಮತ್ತು ಬೇರೆ ಬೇರೆ ಅನಾಹುತಗಳಾಗ್ತವೆ. ಸೊ ಹೀಗಂದು ತಪ್ಪಿಸ್ಬೇಕಪ್ಪ ಅಂತಂದರೆ ಆ ಚಿಹ್ನೆಗಳನ್ನು ಇಮ್ಮಿಡಿಯೇಟಾಗಿ ಗುರುತು ಹಿಡಿಬೇಕಂದ್ರೆ ನಮ್ಮದು ನಿರ್ವಹಣೆ, ಪ್ರತಿನಿತ್ಯ ಆ ಪ್ರಾಣಿಗಳ ಮೇಲೆ ಗಮನ ಇಡಬೇಕು, ನಿಗಾ ಇಡಬೇಕು. ಅದು ಭಾರಿ ಮುಖ್ಯ. ಹಸು ಶೆಡ್ ಸ್ವಚ್ಛತೆ ಪ್ರಾಣಿಗಳ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ? ಬಹಳ ಪರಿಣಾಮ ಬೀರ್ತದೆ. ಯಾಕಂದರೆ ಶೆಡ್ನಿಂದನೇ ಎಲ್ಲ ಉದ್ಭವ ಆಗೋದು. ಸ್ವಚ್ಛತೆಯಲ್ಲಿ ನಾವು ಕಾಪಾಡಲಿಲ್ಲಪ್ಪ ಅಂತಂದರೆ ನಮಗೆ ಬೇರೆ 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 ಮ್ಯಾನೇಜ್ಮೆಂಟ್ ಡಿಸೀಸ್ ಅಂತಾರೆ ಅದಕ್ಕೆ. ವೈರಲ್ ಡಿಸೀಸು ಎಲ್ಲ ಗಾಳಿ ಮುಖಾಂತರ, ನೀರಿನ ಮುಖಾಂತರ ಬರ್ತವೆ. ಆದರೆ ಶೆಡ್ಡಿನ ಮುಖಾಂತರ ಬರುವಂಥ ಕೆಲವು ಅತಿ ಆರ್ಥಿಕ ಹಾನಿ ಉಂಟು ಮಾಡುವಂತಹ ರೋಗಗಳು ಕೆಚ್ಚಲು ಬಾವು ಅಂತಂದರೆ ಅದಕ್ಕೆ ಪೂರ್ತಿ ಅದು ಕೆಚ್ಚಲೇ ಪೂರ್ತಿ ಒಳಗಡೆ ಕ್ರಿಮಿಗಳ ಪ್ರವೇಶ ಮಾಡಿ ಕೆಚ್ಚಲದೊಳಗೆ ಪೂರ್ತಿ ಗಂಟು ಉಂಟಾಗ್ಬಿಡ್ತದೆ, ಹಾಲು ಕೆಟ್ಟೋಗ್ಬಿಡ್ತದೆ. ಇದು ಯಾಕೆ? ನಾವು ಶೆಡ್ಡಿನೊಳಗೆ ಸ್ವಚ್ಛತೆಯನ್ನು ಕಾಪಾಡಿಲ್ಲ, ಸ್ವಚ್ಛತೆಯ ಶುದ್ಧ ಹಾಲು ಉತ್ಪಾದನೆ ಕ್ರಮವನ್ನು ಅನುಸರಿಸಿಲ್ಲ, ಕೈಗಳು ಸ್ವಚ್ಛ ಇಲ್ಲ, ಸುತ್ತಲಿನ ವಾತಾವರಣ ಸ್ವಚ್ಛ ಇಲ್ಲ. ಅದಕ್ಕೆ ದನಕರುಗಳನ್ನು ಶೆಡ್ಡಿನ ಮುಖಾಂತರ ಒಮ್ಮೆ ತೊಳೆದ್ಬಿಟ್ರಪ್ಪ ಅಂದರೆ ದನಕರುಗಳನ್ನು ಓಪನ್ ಸ್ಥಳದೊಳಗೆ ಬಿಟ್ಟು ಪೂರ್ತಿ ಒಮ್ಮೆ ಶೆಡ್ಡು ಒಣಗುವ ಹಾಗೆ ಅದನ್ನು ಮಾಡಬೇಕು. ಅದಕ್ಕೆ ಕ್ರಾಸ್ ವೆಂಟಿಲೇಷನ್ ಇರಬೇಕು. ಇದು ಭಾರಿ ಮುಖ್ಯ. ಕ್ರಾಸ್ ವೆಂಟಿಲೇಷನ್ ಇಲ್ಲದೆ ಡ್ಯಾಂಪ್ನೆಸ್, ಹ್ಯುಮಿಡಿಟಿ ಜಾಸ್ತಿ ಇತ್ತಪ್ಪ ಅಂತಂದರೆ ಅಲ್ಲಿ ಕ್ರಿಮಿಗಳು ಉದ್ಭವ ಆಗಲಿಕ್ಕೆ ಶುರು ಮಾಡ್ತವೆ. ಅದಕ್ಕೆ ಈ ಸ್ವಚ್ಛತೆ ಕ್ರಮದಿಂದ ನಮಗೆ ಈ ಥರ ಕೆಲವು ರೋಗಗಳು ಬರ್ತವೆ. ಬಯೋಸೆಕ್ಯೂರಿಟಿ ಅಂದ್ರೇನ, ಇದರ ಅಗತ್ಯತೆಗಳೇನು? ಜೈವಿಕ ಸುರಕ್ಷತೆ. ಯಾಕಪ್ಪ ಅಂದರೆ ಈ ಬಯೋಸೆಕ್ಯೂರಿಟಿಯನ್ನು ನಾವು ಏನು ಸ್ವಲ್ಪ ಒಂದು ಯಾವ ಉದ್ದೇಶಕ್ಕಾಗಿ ಕೆಲವು ಪ್ರಾಣಿಗಳನ್ನು, ಜಾನುವಾರುಗಳನ್ನ ಇಟ್ಕೊಂಡಿರ್ತೀವಿ, ಅಲ್ಲಿ ಅದರಿಂದ ಬೇರೆಯವರಿಂದ ಅವಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು. ಫಾರ್ ಎಕ್ಸಾಂಪಲ್, ನಮ್ಮದೊಂದು ವೀರ್ಯ ಸಂಕಲನ ಕೇಂದ್ರ ಇದೆ. ಅಲ್ಲೆಲ್ಲ ಇಂಪೋರ್ಟೆಡ್ ಬುಲ್ಸು ಅವನ್ನೆಲ್ಲ ನಾವು ಮೇಂಟೈನ್ ಮಾಡ್ತೀವಿ. ಅಲ್ಲಿ ನಾವು ರೈತರನ್ನ ಅಲೋ ಮಾಡೋದಿಲ್ಲ. ಇಟ್ಸ್ ಅ ಬಯೋಸೆಕ್ಯೂರಿಟಿ ಏರಿಯಾ. ಯಾಕಂದರೆ ರೈತರು ಆಗಲಿ, ಯಾರೋ ವಿಸಿಟರ್ಸ್ ಆಗಲಿ, ಯಾರೇ ಬಂದರೂ ಸಹಿತ ಅವ್ರನ್ನ ಒಳಗೆ ಬಿಡೋದಿಲ್ಲ. ಯಾಕಂದರೆ ಅವರು ಬಂದಂಥ ವೇಷಭೂಷಣ, ಅವ್ರು ಹಾಕ್ಕೊಂಡಂಥ ಪಾದರಕ್ಷೆ ಎಲ್ಲೆಲ್ಲಿ ಅಡ್ಡಾಡಿ ಬಂದಿರ್ತಾರೆ, ಎಲ್ಲೆಲ್ಲಿ ವೈರಸ್ ಒಳಗೆ ಅಟ್ಯಾಚ್ ಆಗಿರ್ತವೆ, ಅದು ನಮಗೆ ಗೊತ್ತಿರಲ್ಲ. ಯಾವುದೇ ಒಂದು ಬಯೋಸೆಕ್ಯೂರಿಟಿ ಏರಿಯಾದೊಳಗೆ ಹೋಗ್ಬೇಕಾದ್ರೂ ಸಹಿತ ಪೂರ್ತಿ ಸ್ವಚ್ಛವಾಗಿ ಒಳಗೆ ಹೋಗ್ಬೇಕಾಗ್ತದೆ. ಅಂತಿಂಥವ್ರನ್ನ ಒಳಗೆ ಬಿಡೋದ್ರಿಂದ ವಾತಾವರಣ ಕಲುಷಿತಗೊಂಡು ವೈರಲ್ ಇನ್ಫ್ಲೇಷನ್ ಆಗೋದಿರ್ತದೆ, ವೈರಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತವೆ. ಆಮೇಲೆ ಜನರಿಂದ ಡಿಸ್ಟರ್ಬೆನ್ಸ್ ಆಗ್ತದೆ, ಉತ್ಪಾದನಾ ಶಕ್ತಿ ಕಡಿಮೆ ಆಗ್ತದೆ. ಈಗ ನೋಡಿ, ನಿಮ್ಮನ್ನು ನೋಡಿದ ತಕ್ಷಣ ಆ್ಯನಿಮಲ್ಸ್ಗಳು ನಮಗೆ ಗಾಬರಿ ಆಗಿಬಿಡ್ತವೆ, ಯಾರೋ ಬಂದರು ಅಂತೇಳಿ. ಆ ಗಾಬರಿಯಿಂದ ಹಾಲು ಉತ್ಪನ್ನ ಕಡಿಮೆ ಆಗ್ತದೆ. ಸೊ ವಿಸಿಟರ್ಸನ್ನು ಅವಾಯ್ಡ್ ಮಾಡೋದು, ಬಯೋಸೆಕ್ಯೂರಿಟಿಯನ್ನು ಇಟ್ಕೊಳ್ಳೋದು ಅದು ಭಾರಿ ಮುಖ್ಯ. ಯಾಕಂದರೆ ನಮ್ಮ ವಿಸಿಟರ್ಸ್ ನಮ್ಮಲ್ಲಿ ಬರಲಿ ಅಂತ ಬೋರ್ಡ್ ಹಾಕೋದಲ್ಲ, ಆದಷ್ಟು ಮಟ್ಟಿಗೆ ನಾವು ವಿಸಿಟರ್ಸ್ಗಳನ್ನು ರಿಸ್ಟ್ರಿಕ್ಟ್ ಮಾಡಬೇಕು, ದೂರಿಂದ ನೋಡೋ ಹಾಗೆ ಮಾಡಬೇಕು ಹೊರತು ಒಳ ಪ್ರವೇಶನ ನಿರ್ಬಂಧ ಮಾಡೋದು ಭಾರಿ ಒಳ್ಳೆಯದು. ಅಸ್ವಸ್ಥ ಹಸುಗಳನ್ನು ಪ್ರತ್ಯೇಕಿಸುವ ಅಗತ್ಯತೆ ಏನು? ಅದೇ ಸಿಕ್ ಎನಿಮಲ್ಸ್ ಅವೇನಿರ್ತಾವೆ ಗೊತ್ತಾ? ಈಗ ನಮಗೆ ಒಂದು ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ, ಕಾಲು ಬೇನೆ, ಬಾಯಿ ಬೇನೆ ಒಳಗೆ ಗಾಳಿಯಿಂದ ಬರ್ರಂತ ಅದು ರೋಗ ಹರಡ್ತದೆ ಅಂಥೇಳಿ. ಈಗ ನಮ್ಮಲ್ಲಿ ಬಂದಿದೆ ಅಂದರೂ ಸಹಿತ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಗಾಳಿ ಮುಖಾಂತರ, ನೀರಿನ ಮುಖಾಂತರ ಹರಡ್ಲಿಕ್ಕೆ ಶುರು ಮಾಡಿಬಿಡ್ತದೆ. ಸೊ ನಮಗೆ ಯಾವಾಗ ಸ್ವಲ್ಪ ಅಸ್ವಸ್ಥ ಆಗಿದೆ ಅಂತಂದಾಗ ಆ ಪ್ರಾಣಿಗಳನ್ನು ಬೇರೆಡೆ ಸಪರೇಟ್ ಮಾಡಿ ಅವನು ಬೇರೆನೇ ಇಡಬೇಕು. ಇಟ್ಟಾಗ ಇಲ್ಲಿ ಮುಂದೆ ಹರಡುವ ಚಾನ್ಸಸ್ ಕಡಿಮೆ ಇರ್ತದೆ. ಒಂದು ಎನಿಮಲಿಂದ ಇನ್ನೊಂದು ಎನಿಮಲ್ ಆಗುವ ಒಂದು ಹರಡುವಿಕೆ ಆ ನಿಯಂತ್ರಣ ಮಾಡ್ಬೋದು. ಸೊ ಈ ಥರ ವೈರಸ್ ಏನಿದೆಯಲ್ಲ, ಈಗ ನಮಗೆ ಒಬ್ಬರಿಗೆ ನೆಗಡಿ ಬಂತು, ಕಣ್ಣು ಬಂತಪ್ಪ ಅಂದರೆ ಎಲ್ಲರಿಗೂ ಕಣ್ಣು ಬಂದುಬಿಡ್ತದೆ. ಯಾಕೆ?
ಗಾಳಿಯ ಮುಖಾಂತರ ಆ ವೈರಸ್ ಸ್ಪ್ರೆಡ್ ಆಗಿಬಿಡ್ತದೆ, ಕಂಜಂಕ್ಟಿವೈಟಿಸು ಅದು ಇದು ಆಗಿಬಿಡ್ತದೆ. ಆದರೆ ನಮ್ಮನ್ನು ಸಪ್ರೇಟ್ ಮಾಡಿ ಕರಿ ಬ್ಲ್ಯಾಕ್ ರೂಮ್ನೊಳಗೆ ಇಡಂದ್ರೆ ಆಗೋದಿಲ್ಲ. ಸೊ ಆ ಥರ ಎನಿಮಲ್ಸ್ಗಳಿಗೆ ಅಸ್ವಸ್ಥ ಆಗಿದೆ ಅಂತ ಕಂಡು ಬಂದಾಗ ಅದಕ್ಕೆ ಚಿಕಿತ್ಸೆನ ಬೇರೆಯೇ ಮಾಡಬೇಕು. ಸಪ್ರೇಟ್ ಅದೇ ಗುಂಪಿನಲ್ಲಿ ಇಟ್ಕೊಂಡು ಚಿಕಿತ್ಸೆ ಮಾಡಬಾರ್ದು. ಯಾಕಂದರೆ ಅದಕ್ಕೂ ಒಂದು ಸ್ವಲ್ಪ ರೆಸ್ಟು, ವಿಶ್ರಾಂತಿ ಅದನ್ನೆಲ್ಲ ಕೊಟ್ಟು ಅದಕ್ಕೆ ನಾವು ಅದನ್ನು ಆರೈಕೆ ಮಾಡಿದಾಗ ಮತ್ತೆ ಸುಧಾರಣೆ ಆಗ್ತದೆ. ಎಲ್ಲದಕ್ಕೂ ಒಂದು ಇದನ್ನು ಗಮನದಲ್ಲಿ ಇಡಬೇಕಾಗುತ್ತೆ. ಹಸುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವ ತಂತ್ರಗಳು ಯಾವ್ಯಾವು? ಮೊರ್ಟಾಲಿಟಿ ರೇಟ್ ಅಂದರೆ ಈಗ ಹಸುಗಳು ಆಗಲಿ ನಮ್ಮ ಇದರೊಳಗೆ ಮರಣ ಹೊಂತಾವಪ್ಪ ಅಂತಂದರೆ ಅದಕ್ಕೆ 2 ಕಾರಣಗಳು. ಒಂದನೇದು ರೋಗದಿಂದ ಮರಣ. ರೋಗಗಳು ಇನ್ಫೆಕ್ಷಿಯಸ್ ಡಿಸೀಸ್ ಬಂದು ಈ ರೋಗದಿಂದ ಸತ್ಯಪ್ಪ ಅಂತಂದಕ್ಕೆ ನಮ್ಮ ವ್ಯಾಕ್ಸಿನೇಷನ್ನ ನಾವು ಮಾಡಿಸಿಲ್ಲ. ಒಂದು ವ್ಯಾಕ್ಸಿನೇಷನ್ ಮಾಡಿಸಿಲ್ಲ ಅಂದಾಗ ಆ ರೋಗ ಬಂದು ಅದಕ್ಕೆ ತೊಂದರೆ ಉಂಟು ಮಾಡಿ ಅದರಿಂದ ಮರಣ ಸಾಕಿದಪ್ಪ ಅಂದರೆ ನಮ್ಮ ನಿಷ್ಕಾಳಜಿ ಅದು. ಸೊ ವ್ಯಾಕ್ಸಿನೇಷನ್ ಈಸ್ ಎ ಮೇನ್ ಫಾರ್ ಆಲ್ ದ ಎನಿಮಲ್ಸ್. ಒಂದು. ಎರಡನೇದು ಏನಪ್ಪ ಅಂತಂದರೆ ಆಕ್ಸಿಡೆಂಟ್ಸ್ ಆಗಲಿಕ್ಕೆ ಕೆಲವು ಸಲ ಏನಾಗ್ತವೆ, ನಮ್ಮದು ಕೊಠಡಿಯೊಳಗೆ ಸರಿಯಾಗಿ ಅವು ನಿಲ್ಲುವ ಸ್ಥಳ, ತಿನ್ನುವ ಸ್ಥಳ ಅದರದ್ದೆಲ್ಲ ಸರಿಯಾದ ಒಂದು ಅಳತೆ ಪ್ರಕಾರ ಇತ್ತಪ್ಪ ಅಂದರೆ ಅವಕ್ಕೆ ಕಂಫರ್ಟ್ ಇರ್ತದೆ. ಕಂಫರ್ಟ್ ಇಲ್ಲಪ್ಪ ಅಂದರೆ ಕೆಲವು ಸಲ ಕಾಲು ಜಾರುವಂಥ ಟೈಲ್ಸ್ ಹಾಕಿದ್ರಿ ಅಂದರೆ ಅವು ಕಾಲು ಜಾರಿಬಿಟ್ಟು ಸೊಂಟ ಮುರಿದು ಆ ಥರನೂ ಸಹಿತ ಮರಣ ಹೊಂದ್ತವೆ. ಆಮೇಲೆ ಇನ್ನೊಂದು ಸಲ ಕೆಲವು ಸಲ ಎನಿಮಲ್ಸ್ಗಳನ್ನು ನಾವು ಬೆಳಗಿಂದ ಮಧ್ಯಾಹ್ನದವರೆಗೂ ಹೊರಗಡೆ ಬಿಟ್ಬಿಡ್ತೀವಿ, ಆಮೇಲೆ ಸಾಯಂಕಾಲ ತೊಗೊಂಬರ್ತೀವಿ. ಅಂಥ ಟೈಮ್ನೊಳಗೆ ಅಪಘಾತಗಳಾಗ್ತವೆ, ಆಕ್ಸಿಡೆಂಟ್ಸ್ ಆಗ್ತವೆ, ಹಾಗೂ ಮರಣ ಹೊಂದ್ತವೆ. ಅತಿ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಮರಣ ಹೊಂದಲಿಕ್ಕೆ ಈ ರೋಗಗಳಿಂದ ನಾವು ರಕ್ಷಣೆ ಮಾಡಿದ್ವಿಪ್ಪ ಅಂದರೆ ಮರಣದ ಸಂಖ್ಯೆ ನಾವು ಕಡಿಮೆ ಮಾಡ್ಬೋದು. ಹಸು ಸಾಕಾಣಿಕೆಯಲ್ಲಿ ಪಶು ವೈದ್ಯರ ಪಾತ್ರ ಏನು? ನೋಡ್ರಿ, ಪಶುವೈದ್ಯರು ಅಂದರೆ ರೈತ ಮಿತ್ರ ಇದ್ದಂಗೆ ಅವನು. ಸೊ ಎಲ್ಲ ನಿಮ್ಮ ಜಾನುವಾರುಗಳ ಆರೈಕೆ ಮಾಡ್ತಾರೆ, ಎಲ್ಲ ಪೂರ್ತಿಯಾಗಿ ಅದರದ್ದು ಗೈಡೆನ್ಸ್ ಕೊಡ್ತಾರೆ, ಉಪದೇಶ ಕೊಡ್ತಾರೆ, ಅಡ್ವೈಸ್ ಮಾಡ್ತಾರೆ. ಇವೆಲ್ಲ ಇದ್ದಾಗ ಸರಿಯಾದ ಅವ್ರ ಕಡೆಯಿಂದ ನಾವು ಏನೇನು ಕ್ರಮಗಳನ್ನು ಅನುಸರಿಸಬೇಕು ಅಂತ ಒಬ್ಬ ಹೈನುಗಾರ ಅವ್ರ ಕಡೆಯಿಂದ ಕೇಳಿ ತಿಳ್ಕೊಬೇಕು. ಅವ್ರ ಸಮೀಪನೇ ಹಾಯಲಿಲ್ಲ, ನಮ್ಮ ಊರಿನಲ್ಲಿ ಯಾವ ಡಾಕ್ಟರ್ ಇದ್ದಾರೆ ನನಗೆ ಗೊತ್ತಿಲ್ಲ ಅನ್ನೋರಿಗೆ ಏನು ಹೇಳೋಕ್ಕಾಗಲ್ಲ. ಪಶುವೈದ್ಯರಪ್ಪ ಅಂತಂದರೆ ಅವರು ನಮಗೆ ಗೈಡೆನ್ಸ್ ಕೊಡೋರು ಅಲ್ವಾ. ಆಮೇಲೆ ಯಾವುದೋ ಒಂದು ಅಗದಿ ಎಮರ್ಜೆನ್ಸಿ ಒಳಗೆ ಏನೋ ಹೊಟ್ಟೆ ಉಬ್ಬರಾಗಿ ಪೂರ್ತಿ ಅಥವಾ ಕರು ಹಾಕೋ ಸಮಯದೊಳಗೆ ಕರು ಅಡ್ಡ ಸಿಕ್ಕು ತೊಂದರೆಗೆ ಇಡೋದಾಗ ಪಶುವೈದ್ಯರು ಬಂದೇ ಅದಕ್ಕೆ ರಿಲೀವ್ ಮಾಡ್ತಾರೆ ಅಲ್ವಾ. ತಾನೇ ಬರಲಿ ಅಂಥೇಳಿ ನಾವು ಮುಂದೆ ಅಳ್ತಾ ಕೂತ್ರೆ ಕೆಲಸ ಆಗೋಲ್ಲ. ಆಗಿಂದಾಗೆ ಪಶುವೈದ್ಯರು ಬಂದು ಅದ್ರ ಜೀವ ಕಾಪಾಡ್ತಾರೆ. ಸೊ ಇಂಥವೆಲ್ಲ ಏನಿರ್ತಪ್ಪ ಅಂದರೆ ಪಶುವೈದ್ಯರ ಪಾತ್ರ ಕೇವಲ ಈ ನಮ್ಮ ವೈದ್ಯಕೀಯ ದೃಷ್ಟಿಯೊಳಗೆ ಅಲ್ಲದೆ ಸಾಮಾಜಿಕ ದೃಷ್ಟಿಯೊಳಗೂ ಬರ್ತದೆ. ಸಾಮಾಜಿಕವಾಗಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲ ರೈತರನ್ನ ಕೂಡಿಸಿ, ಹೈನುಗಾರನ ಕೂಡಿಸಿ ಅವ್ರ ಜೊತೆ ಗುಂಪು ಚರ್ಚೆ ಮಾಡಿ ಒಳ್ಳೆಯ ಒಂದು ಅನುಕೂಲವಾದಂಥ ಒಂದು ಇದನ್ನು ಸಲಹೆ ಸೂಚನೆಗಳನ್ನ ಕೊಟ್ಟರಪ್ಪ ಅಂತಂದರೆ ರೈತರು ಸಹಿತ ಅವನ ಮೇಲೆ ವಿಶ್ವಾಸ ಇಡ್ತಾರೆ. ಇಬ್ಬರದು ಒಬ್ರಿಗೊಬ್ಬರು ವಿಶ್ವಾಸ ಇರಬೇಕಷ್ಟೆ. ಪಶುವೈದ್ಯರಪ್ಪ ಅಂತಂದರೆ ಅವರು ಕೇವಲ ಗೌರ್ಮೆಂಟ್ ಸರ್ವೆಂಟ್ ಅಂತ ತಿಳ್ಕೊಳ್ಳೋದಲ್ಲ, ಅವ್ರ ಪಾತ್ರ ಭಾಳ ಇದೆ. ಇಡೀ ಊರಿನೊಳಗೆ ಜಾನುವಾರು ಏನು ಅವ್ರ ನಿಯಂತ್ರಣದಲ್ಲಿ ಇರ್ತವೆ, ಆ ನಿಯಂತ್ರಣ ಇರುವಂತಹ ಜಾನುವಾರುಗಳಿಗೆ ಎಲ್ಲ ಚುಚ್ಚುಮದ್ದು ಕಾರ್ಯಕ್ರಮ, ಆಮೇಲೆ ಅವುಗಳಿಗೆ ಬರಡು ದನಗಳ ಚಿಕಿತ್ಸಾ ಕಾರ್ಯಕ್ರಮ ಇವನ್ನೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಗ್ರಾಮಸ್ಥರು ಸಹಿತ ಪಶುವೈದ್ಯರ ಜೊತೆ ಸಹಕರಿಸಬೇಕು. ಔಷಧ ಬಳಕೆಯಲ್ಲಿ ಎಚ್ಚರಿಕೆ ಏಕೆ ಮುಖ್ಯ? ಬಹಳ ಮುಖ್ಯವಾಗಿ ನಾವು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ರೈತರು ಅಥವಾ ಹೈನುಗಾರರು ಏನು ಮಾಡ್ತಾರಪ್ಪ ಅಂತಂದರೆ ಕೆಲವು ಸಲ ಹಳದಿ ಬಣ್ಣದೊಂದು ಇಂಜೆಕ್ಷನ್ ಕೊಟ್ಟಿದ್ರು ಡಾಕ್ಟ್ರು ಅಂತೇಳಿ ಹಳದಿ ಬಣ್ಣದ ಇಂಜೆಕ್ಷನ್ ತೊಗೊಂಡು ಚೂಸ್ತಾರೆ. ಇವೆಲ್ಲ ಮಾಡೋದ್ರಿಂದ ಏನಾಗ್ತದಪ್ಪ, ಅದು ಒಳಗೆ ಏನಿದೆ, ಔಷಧಿಯ ಮಹತ್ವ ಏನು, ಔಷಧಿಯೊಳಗೆ ಏನು ಕೆಮಿಕಲ್ ಇದೆ, ಅದೇನು ಒಳಗಡೆ ಪ್ರಭಾವ ಬೀರ್ತದೆ ಅದು ಗೊತ್ತೇ ಇರಲ್ಲ, ಹೌದಲ್ವ. ಆಮೇಲೆ ಹತ್ತಿಗೆ ಹೊಡೆಯೋ ಎಣ್ಣೆ ಒಯ್ದು ಪರ್ ಅಂತ ಎನಿಮಲ್ಸಿಗೆ ಹೊಡೆದ್ಬಿಡ್ತಾರೆ, ಎಂಡೋಸಲ್ಫಾನ್ ಅದು ಇದು ಅಂತೇಳಿ. ಯಾಕಂದರೆ ಆ ಹತ್ತಿಯೊಳಗಿನ ಕೀಟಗಳು ಸಾಯ್ತಪ್ಪ ಅಂದರೆ ದನದ ಮೇಲಿನ ಕೀಟ ಯಾಕೆ ಸಾಯೋದಿಲ್ಲ, ಈ ಪ್ರಶ್ನೆ ಮಾಡ್ಕೊಂಡು ತಾನೇ ಸ್ವಂತ ಡಿಶನ್ ತೊಗೊಂಡು ಆ ಎಣ್ಣೆ ಹೊಡೆದ್ಬಿಡ್ತಾನೆ. ಎಣ್ಣೆ ಹೊಡೆದೆಲ್ಲ ವಿಷಕಾರಿಯ ಇದಕ್ಕೆ ಸೇರ್ಕೊಂಡು ದನಗಳು ಪಟ್ ಬಿದ್ದು ಸತ್ತು ಹೋಗ್ತವೆ. ಅದಕ್ಕೆ ದಯಮಾಡಿ ಅಂಥವ್ನು ಮಾಡ್ಲಿಕ್ಕೆ ಹೋಗಬಾರ್ದು. ಔಷಧಿಗಳನ್ನು ನುರಿತ ತಜ್ಞರಿಂದ ಅವ್ರು ಮಾತ್ರ ಅವನು ಬಳಕೆ ಮಾಡಬೇಕು ಹೊರತು ಉಳಿದು ಯಾವ ಔಷಧಿಯನ್ನು ಹೈನುಗಾರ ಮುಟ್ಟಬಾರ್ದು, ಗೊತ್ತಲ್ಲ. ಯಾಕಂದರೆ ಜೀವ ಉಳಿಸುವಂಥ ಒಂದು ಕೆಲವು ಔಷಧಿಗಳು ಬೇರೆ ಇರ್ತವೆ, ರಿಯಾಕ್ಷನ್ ಮಾಡುವಂಥ ಕೆಲವು ಔಷಧಿಗಳು ಬೇರೆ ಇರ್ತವೆ. ನೀವು ಏನೋ ಏನೋ ಕೊಟ್ಬಿಟ್ರೆ ಏನಾಗುತ್ತೆ ಹಣೆಬಾರ್ದು. ಅದಕ್ಕೆ ನಿಮಗೆ ಅರ್ಧ ಜ್ಞಾನ ಭಾರಿ ಡೇಂಜರಸ್. ಅದು ಜ್ಞಾನ ಇತ್ತಪ್ಪ ಅಂದರೆ, ಪೂರ್ತಿಯಾದ ಜ್ಞಾನ ಇದ್ದರೆ ಅದನ್ನು ಪಡ್ಕೊಡ್ರಿ. ಇರದೆ ಹೋದರೆ ಸುಮ್ಮನೆ ನಾಟಕೀಯವಾಗಿ ಅದನ್ನು ಮಾಡಿ ಜಾನುವಾರುಗಳ ಜೀವದ ಮೇಲೆ ಅದ್ರ ಜೊತೆ ಆಟ ಆಡೋದು ಸರಿಯಲ್ಲ ಅಂತ ನನಗನ್ನಿಸ್ತು. ಆರೋಗ್ಯ ನಿರ್ವಹಣೆಯಿಂದ ಹಾಲು ಉತ್ಪಾದನೆ ಮೇಲೆ ಆಗುವ ಪರಿಣಾಮಗಳೇನು? ನೋಡ್ರಿ, ಹೆಲ್ತ್ ಮ್ಯಾನೇಜ್ಮೆಂಟ್ ಈಸ್ ದ ಬೆಸ್ಟ್ ಮ್ಯಾನೇಜ್ಮೆಂಟ್. ಯಾಕಂದರೆ ನಾವು ಆರೋಗ್ಯ ನಿರ್ವಹಣೆ ಸರಿ ಮಾಡಲಿಲ್ಲ, ಸರಿಯಾಗಿ ಸ್ವಚ್ಛತೆಯನ್ನು ಕೊಡಲಿಲ್ಲ, ಸರಿಯಾದ ಸಮತೋಲ ಆಹಾರ ಕೊಡಲಿಲ್ಲ, ಇದರಿಂದ ಹೆಲ್ತ್ ಅಪ್ಸೆಟ್ ಆಗೋದು ಕಾಮನ್. ನಮ್ಮದೇ ತಿಳ್ಕೊಳ್ಳಿ ನೀವು. ನಾವು ಸರಿಯಾಗಿ ಸಮಯಕ್ಕೆ ಊಟ ನಿದ್ರೆ ಮಾಡಿ ನಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತಿಲ್ಲ. ಆ ಥರ ಅವು ಸಹಿತ ನಾವು ಅವನ್ನ ಡೊಮೆಸ್ಟಿಕೇಟ್ ಮಾಡಿರ್ತೀವಿ. ಅವನ್ನ ಶೆಡ್ನೊಳಗೆ ಅವನ್ನ ಕಟ್ಟಿ ಅವಕ್ಕೆ ಸರಿಯಾದ ಸಮಯಕ್ಕೆ ಅನುಗುಣವಾಗಿ ಅವಿಗೆ ಆಹಾರ, ತಿಂಡಿ, ನೀರು ಕೊಡ್ತಿರ್ತೀವಿ ನಾವು. ಅಂದಾಗ ಮಾತ್ರ ಅವುಗಳ ಹೆಲ್ತ್ ಮೇಂಟೈನ್ ಆಗ್ತದೆ.
ಆರೋಗ್ಯ ನಿರ್ವಹಣೆ ಮಾಡದೆ ನಾವು ಯಾವಾಗ ಬೇಕಾದಾಗ ಅವಕ್ಕೆ ತಿನ್ಲಿಕ್ಕೆ ಹಾಕಿದೆ ಒಂದು 5-6 ತಾಸು ಅವಕ್ಕೆ ಉಪವಾಸ ಬಿಟ್ಟೆ ಈ ಥರ ಮಾಡೋದ್ರಿಂದ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತದೆ. ಇದರಿಂದ ಏರ್ಪೇರ್ ಆಗಲಿಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬಂದ್ಬಿಡ್ತದೆ. ಆಮೇಲೆ ನಿಮ್ಮಲ್ಲಿ ಯಾವ ಹೈನುಗಾರ ಇರ್ತಾನೆ ಅವನ ಮೇಲೆ ವಿಶ್ವಾಸ ಕಳ್ಕೊಂಡ್ಬಿಡ್ತಾವೆ. ಅವು ಭಾಳ ಶಾರ್ಪ್, ಅವು ಸೈಕಾಲಜಿಕಲ್ ದೇ ಆರ್ ವೆರಿ ಶಾರ್ಪ್. ದೇ ಅಂಡರ್ಸ್ಟ್ಯಾಂಡ್ ಏನಪ್ಪ ನಮ್ಮ ಓನರ್ ಹೆಂಗಿದ್ದಾನೆ ಅನ್ನೋದೆಲ್ಲ ಅರ್ಥ ಮಾಡ್ಕೋತಾವೆ, ಮಾತಾಡ್ತಾವೆ ಅವನ ಜೊತೆ. ಆದರೆ ನಾವು ಅವನ್ನ ಅರ್ಥ ಮಾಡ್ಕೊಳ್ಳೋದು ಭಾರಿ ಮುಖ್ಯ. ಸೈಕಾಲಜಿ ಆಫ್ ದ ಎನಿಮಲ್ಸ್ ಇಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್, ದಟ್ ಪ್ಲೇಸ್ ಎ ರೋಲ್. ಅದಕ್ಕೆ ಹೆಲ್ತ್ ಬಗ್ಗೆ ನಾವು ಏನೇನೋ ನಿಷ್ಕಾಳಜಿ ಮಾಡಿದ ಹಾಗೆ ಅವಕ್ಕೆ ಸೌಲಭ್ಯಗಳನ್ನು ಒದಗಿಸ್ಬೇಕು. ಹಸುಗಳಿಗೆ ವಿಮೆ ಸೌಲಭ್ಯ ಯಾಕೆ ಮುಖ್ಯ? ಜಾನುವಾರು ವಿಮೆ ಯಾಕಪ್ಪ ಅಂತಂದರೆ ಯಾವ ಸಮಯದಲ್ಲಿ ಏನಾಗ್ತದೆ ನಮಗೆ ಗೊತ್ತಿಲ್ಲ. ನಮ್ಮದು ಸಹಿತ ನಾವು ಜೀವ ವಿಮೆ ಮಾಡಿಸಿರ್ತೀವಿ ನಾವೆಲ್ಲರೂ. ಯಾವ ಸಮಯದಲ್ಲಿ ಏನು ಅಪಘಾತ ಆಗ್ತದೆ ಏನಾಗ್ತದೆ ಗೊತ್ತಿರಲ್ಲ. ಇವನ್ ವ್ಯಾಕ್ಸಿನೇಟೆಡ್ ಎಲ್ಲ ಮಾಡಿದರೂ ಸಹಿತ ಕೆಲವು ಸಲ ಹಾರ್ಟ್ ಫೇಲ್ಯೂರ್ ಆಗ್ಬೋದು ಎನಿಮಲ್ಸ್ ಒಳಗೆ, ಅಥವಾ ಸೂಜಿಯಿಂದ ಏನಾದರೂ ಸೂಜಿ ಒಳಗಡೆ ನಟ್ಟಿರ್ಬೋದು, ಫಾರಿನ್ ಬಾಡಿ ಒಳಗೆ ಹೋಗಿ ಸೂಜಿ ನಟ್ಟಿತ್ತು ಸಾವು ಬರ್ಬೋದು. ಇವೆಲ್ಲ ಆದಾಗ ನಮ್ಮ ಮ್ಯಾನೇಜ್ಮೆಂಟಲ್ ಫಾಲ್ಟ್ನಿಂದ ಆಗಿದೆ ಅಥವಾ ಗೊತ್ತಾಗದೇ ಆಗಿದೆ ಅನ್ನೋದೆಲ್ಲ ತಿಳ್ಕೊಂಡಾಗ ಈ ಜೀವ ವಿಮೆ ಏನೇ ನಾವು ಅದರದ್ದು ವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಅದ್ರ ಜೀವ ವಿಮೆ ಮಾಡಿಸಿರ್ತೀವಿ, ಆ ಜೀವ ವಿಮೆ ಪ್ರೀಮಿಯಮನ್ನು ಏನು ಬ್ಯಾಂಕ್ನವರಿಂದ ಸಾಲಾಗಿಲ್ಲ ತೊಗೊಂಡಿದ್ರೆ ಅವ್ರು ಆಟೋಮೆಟಿಕ್ಲಿ ಮಾಡೇ ಬಿಡ್ತಾರೆ. ಆದರೆ ಜೀವ ವಿಮೆ ಪ್ರೀಮಿಯಮನ್ನು ಕಟ್ಟಿದ ಮೇಲೆ ಅದರದ್ದೊಂದು 50,000 60,000 ಅದ್ರದ್ದು ಬೆಲೆ ಇತ್ತಪ್ಪ ಅಂತಂದರೆ ಆ ಜೀವ ವಿಮೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. 50,000-60,000 ರೂಪಾಯಿ ಏನು ನಿಮ್ಮದು ಹಾನಿ ಆಗೋದಿಲ್ಲ, ಅದು ನಿಮಗೆ ರಕ್ಷಣೆ ಕೊಡ್ತದೆ. ಅದ್ರ ಬದಲು ಆ ಜಾಗದೊಳಗೆ ಇನ್ನೊಂದು ಎನಿಮಲನ್ನು ಪರ್ಚೇಸ್ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಆದರೆ ನಿಷ್ಕಾಳಜಿಯಿಂದ ವ್ಯಾಕ್ಸಿನೇಷನ್ ಮಾಡದೆ ಆ ತಪ್ಪು ಮಾಡಿ ಅದನ್ನು ಮಾಡಿದ್ರಿಂದ ಎಲ್ಲ ಈ ಸಾವನ್ನು ಸಪ್ಪಿದೆ ಅಂತಂದರೆ ಡಾಕ್ಟ್ರುಗಳು ಅದನ್ನು ಸರ್ಟಿಫೈ ಮಾಡೋದಿಲ್ಲ. ಚಪ್ಪೆ ಬೇನೆ ಬಂದು ಸತ್ತಿದೆ, ಗಂಟಲು ಬೇನೆ ಬಂದು ಸತ್ತಿದೆ, ಇವನ್ನೆಲ್ಲ ಮಾಡೋದ್ರಿಂದ ವ್ಯಾಕ್ಸಿನೇಷನ್ ಯಾವಾಗ ಮಾಡಿಸಿದಿರಿ ಅಂದೆಲ್ಲ ಕೇಳಿದಾಗ ನಾವು ಮಾಡಿಸೇ ಇಲ್ಲರಿ ಅಂದರೆ ಜೀವ ವಿಮೆ ಬರೋದಿಲ್ಲ. ಅದಕ್ಕೆ ಸರಿಯಾದ ಆರೋಗ್ಯ ನಿರ್ವಹಣೆಗೆ ವ್ಯಾಕ್ಸಿನೇಷನ್ ಮಾಡಿ, ಇನ್ನೇನು ನಮ್ಮ ಗೊತ್ತಾಗದ ಹಾಗೆ ಅಪಘಾತ ಸಂಭವಿಸಿದರೆ ಡಾಕ್ಟ್ರುಗಳು ಅದನ್ನು ಶವ ಪರೀಕ್ಷೆ ಮಾಡಿ ಅದೇನು ಮಾಡ್ತಾರೆ, ಅದರದ್ದು ಏನು ಒಂದು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದು ಜೀವ ವಿಮಾ ಕಂಪನಿಯಿಂದ ಅಷ್ಟು ಅಮೌಂಟ್ ಅವರಿಗೆ ವಾಪಸ್ಸು ಅವ್ರ ಅಕೌಂಟಿಗೆ ಬಂದುಬಿಡ್ತದೆ. ಅದೇ ಒಂದು ಅರ್ಧ ಅನುಕೂಲ. ಇದುವರೆಗೆ ನಾವು ಆರೋಗ್ಯ, ರೋಗಗಳು ಮತ್ತು ಪಶು ವೈದ್ಯಕೀಯ ಸೇವೆಗಳ ಬಗ್ಗೆ ತಿಳ್ಕೊಳ್ತಾ ಬಂದ್ವಿ. ಇನ್ನು ಮುಂದೆ ನಾವು ಫಾರ್ಮ್ ನಿರ್ವಹಣೆ ಮತ್ತು ತಂತ್ರಜ್ಞಾನಗಳ ಬಗ್ಗೆ ತಿಳ್ಕೊಳ್ಳೋಣ.